ಬಂಗಾರದ ಹೂವು ಸಿನಿಮಾದಲ್ಲಿ 2 ಸಾಲು ಬರುತ್ತೆ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲ್ಲಿ ಸಿಹಿ ಎಲ್ಲ ನಿನಗಿರಲಿ, ಕಹಿ ಎಲ್ಲ ನನಗಿರಲಿ ಅನ್ನೋಂಥ ಸಾಲು. ಇವತ್ತು ಈ ಸಾಲು ಹೇಳಕ್ಕೆ ಕಾರಣ ಆ ಸಿನಿಮಾದ ನಟಿ ಅವರ ಬದುಕು ಕೂಡ ಎಲ್ಲೋ ಹಾಡಿನ ಸಾಲಂತೆ ಬದಲಾಯ್ತಾ ಅನ್ನುವಂತಹ ಪ್ರಶ್ನೆ ಇರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದಂತಹ ನಟಿ ಶೈಲಶ್ರೀ ಸುದರ್ಶನ್ ಅವರು. ಅಂದರೆ ಸಹಜವಾಗಿ ಕಲಾವಿದರ ಬದುಕು ಹಾಗಿರುತ್ತೆ ಹೀಗಿರುತ್ತೆ ಅನ್ನುವಂತಹ ಲೆಕ್ಕಾಚಾರಗಳೆಲ್ಲವನ್ನೂ ಕೂಡ ಮಾಡ್ತಾ ಇರ್ತೀವಿ. ಬಟ್ ಆದರೆ ಎಷ್ಟೋ ಕಲಾವಿದರ ಬದುಕು ಇದೇ ರೀತಿ ಕೊನೆ ಕಾಲದಲ್ಲಿ ಕಷ್ಟಪಡುವಂತಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಶೈಲಶ್ರೀ ಸುದರ್ಶನ್ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಆರಂಭದಲ್ಲೇ ನಾನು ಆ ಸಾಲುಗಳನ್ನು ಹೇಳಿದೆ. ನಿಮಗೆ ಆ ಸಾಲು ಕೇಳಿದಾಗ ಹೆಂಗೆ ಅನಿಸುತ್ತೆ? ಈ ಕ್ಷಣದ ಬದುಕಿಗೆ ಎಷ್ಟು ಆಪ್ತ ಆಗುತ್ತೆ ಅಂತ. ನಾನು ಎಲ್ಲಿ ಹೋದರೂ ಈ ಹಾಡು ಹಾಡೇ ಹಾಡ್ತೀನಿ. ಆ ಕೊನೆಯದಾಗಿ ನಾನು ಹೇಳೋದು ಏನು ಗೊತ್ತಾ? ಸಿಹಿ ಪಾಲು ನಿಮಗಿರಲಿ, ಕಹಿ ಎಲ್ಲ ನನಗಿರಲಿ ಅಂತೀನಿ. ಅಂದರೆ ನನಗೆ ನನ್ನ ಪಾಲು ಕಹಿ ಆದರೂ ಎಲ್ಲರೂ ಸಂತೋಷವಾಗಿರಬೇಕು. ಅದೇ ಬೇರೆಯವರು ಸಂತೋಷವಾಗಿರೋದನ್ನು ನೋಡಿದರೆ ನಾವು ಸಂತೋಷ ಪಡ್ತೀವಲ್ಲ. ನೀವು ಬೇಜಾರಾಗಿದ್ದರೆ ನಮಗೂ ಬೇಜಾರಾಗುತ್ತೆ. ಸೊ ಆಲ್ ಆಫ್ ಯು ಶುಡ್ ಬಿ ಹ್ಯಾಪಿ ಅನ್ನೋದೇ ನಂದು. ಅಮ್ಮ, ಈಗ ದೊಡ್ಡ ಕಲಾ ಕುಟುಂಬ ನಿಮ್ಮದು. ಕನ್ನಡ ಚಿತ್ರೋದ್ಯಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಸುದರ್ಶನ್ ನಮ್ಮ ಮಾವ ಅವರು. ಹೌದಾ? ಅದೇ ಆ ಬಗ್ಗೆ ಈಗ ನೆನಪು ಮಾಡ್ಕೊಳ್ತಾರೆ. ಹಾಂ, ನಾನು ಫಸ್ಟ್ ಇಲ್ಲಿಗೆ ಬಂದಾಗ ನಾನು ನಕ್ಕರೆ ಅದೇ ಸ್ವರ್ಗ ಆ ಪಿಕ್ಚರ್ಗೋಸ್ಕರ ಬಂದೆ. ಆವಾಗ ನನ್ನ ಕಸಿನ್ಸ್ ಅವ್ರು ಹೇಳಿದ್ರು, ಅಲ್ಲಿ ಕೂತಿದ್ದಾರೆ ನೋಡು, ಅವ್ರ ಕಾಲ್ಗೆ ಹೋಗಿ ಬಿದ್ದು ನಮಸ್ಕಾರ ಮಾಡು, ಅವರೇ ಪಿತಾಮಹ. ಅಂದರೆ ಯಾರು? ನಮ್ಮ ಮಾವ. ಅವ್ರ ಮುಂದೆ ನನ್ನ ಮಾವ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತಗೋ, ಅವಾಗ ನೀನು ದೊಡ್ಡ ನಟಿ ಆಗ್ತೀಯ ಅಂತ. ಸೊ ಹೋಗಿ ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ಸರ್, ನನ್ನ ಹೆಸರು ಆವಾಗ ಶೈಲಶ್ರೀ ಅಂತಲ್ಲ, ನಾನು ಇವಾಗ ಈ ಚಿತ್ರರಂಗಕ್ಕೆ ಬಂದಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅಯ್ಯೋ ಆಯ್ತಮ್ಮ, ಆಯಿತು, ಚೆನ್ನಾಗಿರಿ ಅಂತ ಹೇಳಿದರು ನಮ್ಮ ಮಾವ. ಆಮೇಲೆ ಶಾರ್ಟ್ಗೆ ಬಂದರೆ ನೋಡಿದ್ದೀನಿ ಅವರೇ ನಿಜವಾಗ್ಲೂ ನನ್ನ ಮಾವವಾಗಿ ಅವರು ನಟಿಸ್ತಾ ಇದ್ದಾರೆ. ಅಲ್ಲಿ ನಕ್ಕರೆ ಅದೇ ಸ್ವರ್ಗ ಚಿತ್ರದಲ್ಲಿ ಅದೇ ಫಸ್ಟ್ ಪಿಕ್ಚರ್ ನನಗೆ. ಅದೇ ಅಮ್ಮ, ಹೀಗೆಲ್ಲ ಸಾಗಿದಂಥ ಬದುಕು. ಕಲಾವಿದರಂದರೆ ಎಲ್ಲವೂ ಇರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ, ಅವ್ರಿಗೇನು ಕಡಿಮೆ ಇರಲ್ಲ ಅನ್ನುವಂತಹ ಮಾತುಗಳನ್ನು, ಆಲೋಚನೆಗಳನ್ನೇ ಕೇಳಿರ್ತೀವಿ. ಬಟ್ ಅಷ್ಟು ದೊಡ್ಡ ಕುಟುಂಬ. ಸುದರ್ಶನ್ ಅವರು ಕೂಡ ಅಂದರೆ ಕನ್ನಡ ಮಾತ್ರ ಅಲ್ಲ, 5-6 ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಿದ್ದಂಥ ನಟರು. ಸೊ ಆ ಜರ್ನಿ ಹೆಂಗಿತ್ತು ಅಂತ. ಹಾಂ, ಎಲ್ಲರ ಬದುಕಲ್ಲೂ ಇದಿರುತ್ತೆ ರೀ. ಯಾವಾಗಲೂ ಸಂತೋಷವಾಗಿ ಯಾರೂ ಇರೋದಿಲ್ಲ. ನಾವು ಆ ಥರ ನಾವು ಆ್ಯಕ್ಟ್ ನಾವು ಒಬ್ಬರನ್ನ ನೋಡಿದ್ದೆ ಕಾಡಿನ ರಹಸ್ಯ ಪಿಕ್ಚರಲ್ಲಿ. ನಾವಿಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಲ್ಲ, ಆವಾಗಲಿಂದ ನಮ್ಮಿಬ್ಬರಲ್ಲಿ ಒಂದು ಪ್ರೀತಿ ಹುಟ್ಟಿಸ್ತು. ಹೌದು, ಅದು ಹಾಗೇ ಇತ್ತು. ಮದುವೆ ಮಾಡ್ಕೋಬೇಕಲ್ಲ ಅಂತ ಎಷ್ಟೋ ಜನ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ನನ್ನ ತಂಗಿ ಇದ್ದಾಳೆ, ಅವಳ ಮದುವೆ ಆದಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು. ಯಾಕೆಂದರೆ ನಾನು ಒಬ್ಬ ನಟನ ನಾನು ಮದುವೆ ಮಾಡ್ಕೊಂಬಿಟ್ಟೆ ಅಂದರೆ ಅವಳಿಗೆ ಒಳ್ಳೆ ವರ ಸಿಗ್ತಾರೋ ಇಲ್ವೋ, ಆದ್ದರಿಂದ ಅವಳ ಮದುವೆ ಆಗಲಿ, ಆಮೇಲೆ ನಾನು ಮಾಡ್ಕೋತೀನಿ ಅಂತ. ಈ ವಿಷಯನ ಒಬ್ಬ ದೊಡ್ಡ ನಟಿ ನಮ್ಮ ಮಾವನ ಹತ್ರ ಹೇಳಿದ್ರಂತೆ, ನೋಡಿ ನಿಮ್ಮ ಮಗ ಓಡಾಡ್ತಾ ಇದ್ದಾರೆ ಆ ಹುಡುಗಿ ಜೊತೆ, ಮದುವೆ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಳಿ, ಇಲ್ಲದ್ರೆ ನೀವೇ ನೋಡಿ ಯಾರನ್ನು ಮದುವೆ ಮಾಡಿಸ್ಬಿಡಿ. ಅದಕ್ಕೆ ನಮ್ಮ ಮಾವ ಹೇಳಿದ್ರಂತೆ, ಸುದರ್ಶನ್ ಅವನಿಗೆ ಗೊತ್ತು ಯಾರು ಬೇಕು, ಯಾರು ಮದುವೆ ಮಾಡ್ಕೋಬೇಕು ಅಂತ. ಅದು ಅಲ್ಲದೆ ಆ ಹುಡುಗಿನೂ ತುಂಬ ಒಳ್ಳೆ ಹುಡುಗಿ. ಅದನ್ನು ಕೇಳಿದ ಮೇಲೆ ನನಗೆ ತುಂಬ ಸಂತೋಷ ಆಯಿತು. ನಾನು ಬರೋಕ್ಕೆ ಮುಂಚೆನೇ ಅವ್ರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ. ಅಂಥ ಕುಟುಂಬದಲ್ಲಿ ನಾನು ಬಂದಿದ್ದೀನಿ ಅನ್ನೋದು ನಾನು ತುಂಬ ಸಂತೋಷ ಪಡ್ತೀನಿ. ಮೇಡಮ್, ನಾವು ಕೂಡ ಕನ್ನಡ ಚಿತ್ರದ ರಂಗದಲ್ಲಿ ಭದ್ರ ಬುನಾದಿ ಇದ್ದಂಥವ್ರು. ಸೊ ಅಂದರೆ ಅವರ ಜರ್ನಿ ಜೊತೆಗೆ ನೀವು ಜರ್ನಿ ಮಾಡಿದ್ರಿ, ಜೊತೆಗೆ ಇಡೀ ಕಲಾ ಕುಟುಂಬ ಕೂಡ ಇದ್ದಂಥದ್ದು. ಅಂದರೆ ಏನು ಸಂಪಾದನೆ ಮಾಡಿದ್ರಿ ಅನ್ನೋಂಥ ಪ್ರಶ್ನೆ ಬಂದಾಗ ಈ ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಸಹಜವಾಗಿ ಎಲ್ರಿಗೂ ಕೂಡ ಬೇಸರ ಆಗುತ್ತೆ. ಇವತ್ತು ಮಡಿಲು ಆಶ್ರಮ ಬಂದು ಸೇರೋಂತಹ ಸ್ಥಿತಿಗೆ ಯಾಕೆ ಬಂತು ಅನ್ನೋಂಥದ್ದು ಹೇಳೋಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ಯಾವುದಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಸ್ವಂತ ಮನೆ ಮಾಡಿದ್ವಿ ಮೆಡ್ರಾಸಲ್ಲಿ. ಅದು ಸಮುದ್ರದ ಎದುರುಗಡೆನೇ ಇರೋ ಮನೆ. ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅದು ಯಾವುದೋ ಒಂದು ಬ್ಯಾಡ್ಗಳಿಗೆ ಯಾರೋ 4 ಜನ ಬಂದರು, ನಾವು ದೊಡ್ಡದಾಗಿ ಒಂದು ವ್ಯಾಪಾರ ಮಾಡ್ತಾಯಿದ್ವಿ, ನೀವು ನಮ್ಮ ಜೊತೆ ಸೇರ್ಕೊಳ್ಳಿ
ಅಂತ ಹೇಳಿ ನಮ್ಮ ಯಜಮಾನರಿಗೆ ಹೇಳಿದರು. ಅವ್ರು ಹೇಳಿದ್ದೆಲ್ಲ ನೋಡಿ ಓಕೆ, ಇದಕ್ಕಿಂತ ನಮಗೆ ಎಲ್ಲಿ ಪಿಕ್ಚರ್ ಬಂದರೆ ನಮಗೆ ಅಲ್ವಾ, ಆ ಥರ ಇದೆ, ನಾವು ಒಂದು ಯಾವುದಾದ್ರು ಒಂದು ಮಾಡೋಣ ಅಂತ ಅವರು ಸರಿ ಅಂತ ಒಪ್ಕೊಂಡ್ರು. ಬಟ್ ಆಮೇಲೆ ಗೊತ್ತಾಯಿತು ಅವರೆಲ್ಲ ಒಳ್ಳೆಯವರಲ್ಲ. ನಮಗೆ ಬಂದವ್ರಿಗೆ ಇದು ಏನು ಹೋಟೆಲ್ ಎಲ್ಲಿ ಇವರು ರೂಮ್ ತಗೊಂಡು ಅವ್ರಿಗೆ ಕೊಟ್ಟರು, ಆ ಹೋಟೆಲ್ ಮ್ಯಾನೇಜರ್ ನನ್ನ ಹತ್ರ ಫೋನ್ ಮಾಡಿದ್ರು, ಅಮ್ಮ ಸರ್ಗೆ ಗೊತ್ತಿಲ್ಲ ಇವರೆಲ್ಲ ಒಳ್ಳೆಯವರಲ್ಲ, ಸ್ವಲ್ಪ ದೂರ ಇಡಿ ಇವ್ರನ್ನ. ಸೊ ಆವಾಗ ಸರಿ, ಬಟ್ ಇಟ್ ವಾಸ್ ಟೂ ಲೇಟ್.